ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಪುಸ್ತಕವನ್ನು ಪರಿಚಯಿಸ್ತಾ ಇದ್ದೇನೆ. ರಂಗಸ್ವಾಮಿ ಮೂಕನಹಳ್ಳಿ ಅಂತ. ಈಗಾಗಲೇ ನಾನು ಈ 2 ವಿಡಿಯೋಗಳನ್ನ ಹಿಂದೆ ಮಾಡಿದ್ದೆ. ಹಣ ಏನಿದು ನಿನ್ನ ವಿಚಿತ್ರ ಗುಣ ಎನ್ನುವ ಒಂದು ಅದ್ಭುತ ಪುಸ್ತಕವನ್ನು ಬರೆದಂತಹ ಹಣಕಾಸು ತಜ್ಞರು ಮತ್ತು ಖ್ಯಾತ ಲೇಖಕರು ಆದ ರಂಗಸ್ವಾಮಿ ಮೂಕನಹಳ್ಳಿ ಅವರು ಸಿರಿವಂತಿಕೆಗೆ ಸರಳ ಸೂತ್ರಗಳು ಅಂತ ಮತ್ತೊಂದು ಹೊಸ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಇವರು ಈ ರೀತಿಯ ಹೊಸ ಪುಸ್ತಕಗಳನ್ನ ಬರೀತಾನೆ ಇದ್ದಾರೆ. ಶ್ರೀಮಂತರಾಗುವ ಆಯ್ಕೆ ನಮ್ಮದು ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಈ ಪುಸ್ತಕವನ್ನು ನಾವು ಸಿರಿವಂತಿಕೆಗೆ ರಂಗಸ್ವಾಮಿಯವರ ಸೂತ್ರಗಳು ಅಂತ ಕೂಡ ಓದಿ ಇದರಲ್ಲಿರೋ ಒಂದು ಅಂಶಗಳನ್ನ ಅಳವಡಿಸ್ಕೊಂಡು ನಾವು ಕೂಡ ಶ್ರೀಮಂತರಾಗುವ ನಿಟ್ಟಿನಲ್ಲಿ ಜೀವನನ ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ನನಗೆ ಅನಿಸುತ್ತೇನೆಂದರೆ ಇವರ ಪುಸ್ತಕಗಳನ್ನ ನೋಡಿದ್ಮೇಲೆ ನಾನು ಇಂಗ್ಲೀಷ್ನಲ್ಲಿ ನನ್ನ ಕಾಲೇಜ್ ದಿನಗಳಲ್ಲಿ ಏನು ಓದ್ತಾ ಇದ್ದೆ, ಈ ಒಂದು ಫೈನಾನ್ಸು, ಥಿಂಕಿಂಗು, ಇದ್ರ ಬಗ್ಗೆ ಎಲ್ಲ ಪುಸ್ತಕಗಳು, ಇವರು ಆ ಕಾಲದಲ್ಲೇ ಈ ಪುಸ್ತಕಗಳು ಸಿಕ್ಕಿದ್ದಿದ್ರೆ ನನಗೆ ಭಾಳಷ್ಟು ಇನ್ನೂ ಅನುಕೂಲಗಳಾಗ್ತಿತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಪುಸ್ತಕವನ್ನು ಪರಿಚಯಿಸ್ತಾ ಇದ್ದೇನೆ. ರಂಗಸ್ವಾಮಿ ಮೂಕನಹಳ್ಳಿ ಅವರ ಸಿರಿವಂತಿಕೆಗೆ ಸರಳ ಸೂತ್ರಗಳು. ಈ ಪುಸ್ತಕದಲ್ಲಿ ರಂಗಸ್ವಾಮಿ ಅವರು ಮೊದಲನೇ ಪುಟದಲ್ಲೇ ಇದೆ, ಒಂದು ಆಟೋಗ್ರಾಫ್ ಕೂಡ ಇದೆ. ಈ ಪುಸ್ತಕವನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಿರಿವಂತಿಕೆ ಪಯಣ ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ, ಒಳ್ಳೆಯದಾಗಲಿ ಅಂತ ಅವರ ಒಂದು ಸಹಿ ಕೂಡ ಇರುವಂಥ ಒಂದು ಚಿತ್ರ ಇದೆ. ಸೊ ನನಗೆ ಗಮನ ಸೆಳೆದಿದ್ದು ಹಿಂದಿನ ಪುಟ ಏನು ಬರುತ್ತೋ ಇಲ್ಲೊಂದು ಜಾಹೀರಾತಿದೆ, choiceindia.com ಅವ್ರದ್ದು ಚಾಯ್ಸ್ ಆ್ಯಪ್ ಬಗ್ಗೆ. ಸೊ ಒಂದು ಪುಸ್ತಕ ಇಂಗ್ಲೀಷ್ನಲ್ಲಿ ಈ ರೀತಿ ಪುಸ್ತಕಗಳು ಬರುತ್ತೆ, ಕನ್ನಡದಲ್ಲೂ ಕೂಡ ಒಂದು ಜಾಹೀರಾತನ್ನು ಇಟ್ಕೊಂಡು ಒಂದು ಪುಸ್ತಕ ಪ್ರಕಟ ಆಗಿದೆ ಅಂತಂದರೆ ಅದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಕೂಡ ಹೌದು. ಈ ಪುಸ್ತಕವನ್ನು ಶ್ರೀ ಎನ್ ರವಿಶಂಕರ್ ಅವರಿಗೆ, ಇವರ ಆರ್ಟಿಕಲ್ನ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಭಾನುವಾರ ಬರ್ತಾಯಿತ್ತು. ಶ್ರೀಮಂತಿಕೆ ಇರುವುದು ಬದುಕುವ ರೀತಿಯಲ್ಲಿ, ಸರಳತೆಯಲ್ಲಿ, ಎಲ್ಲವೂ ಇದ್ದು ಏನೂ ಇಲ್ಲದ ಮನಸ್ಥಿತಿಯಲ್ಲಿ ಎನ್ನುವುದನ್ನು ಕಲಿಸಿದ ಗುರು, ಸಹೋದರ, ಮಿತ್ರ ಶ್ರೀ ಎನ್ ರವಿಶಂಕರ್ ಅಂತ. ರವಿಶಂಕರ್ ಸರ್ ಅವರ ಆರ್ಟಿಕಲ್ನ ನಾನು ಸುಮಾರು ಪತ್ರಿಕೆಯಲ್ಲಿ ಓದಿದ್ದೀನಿ. ಸೊ ಇಲ್ಲಿ ಪುಸ್ತಕದ ಆರಂಭದಲ್ಲಿ ನನ್ನ ಮಾತಿದೆ. ಇಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಸಾಲಿದೆ, ನೀವು 1% ಕ್ಲಬ್ ಸದಸ್ಯರಾಗಬಹುದು. ಈ ಭಾರತದಲ್ಲಿ ಇದು ನಾನು ಇಂಗ್ಲೀಷ್ ಪುಸ್ತಕಗಳು ಗಮನಿಸಿದ್ದೀನಿ. 1% ಕ್ಲಬ್ ಅಂದರೆ ಏನು, ಶ್ರೀಮಂತರಲ್ಲಿ 1% ಕ್ಲಬ್ ನೀವು ಆಗಬೇಕಂದ್ರೆ ನಿಮ್ಮಲ್ಲಿ ಎಷ್ಟು ಕೋಟಿ ಇರಬೇಕು ಅನ್ನೋ ಒಂದು ಇದನ್ನು ಮಾಹಿತಿಯನ್ನು ನೀಡ್ತಾ, ಜಗತ್ತಲ್ಲಿ 1%ಅಲ್ಲಿ ಇರಬೇಕು ನೀವು ಶ್ರೀಮಂತರಲ್ಲಿ ಅಂದರೆ ಎಷ್ಟಿರಬೇಕು ಅನ್ನೋ ಮಾಹಿತಿಯನ್ನು ನೀಡ್ತಾ ಹಲವಾರು ಹೊಸ ವಿಷಯಗಳನ್ನ ರಂಗಸ್ವಾಮಿಯವರು ತಮ್ಮ ಮುನ್ನುಡಿಯ ಮಾತುಗಳಲ್ಲಿ ಹೇಳಿದ್ದಾರೆ. ಇಲ್ಲಿ ಒಂದು ಕಡೆ ಬರೆದಿದ್ದಾರೆ, ಅವ್ರ ಮಗಳು ಕೇಳ್ತಾರೆ, ಅಪ್ಪ ಎಲ್ಲರೂ ಶ್ರೀಮಂತರಾದರೆ ಕೆಲಸ ಮಾಡುವವರು ಯಾರು ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಈ ಮುನ್ನುಡಿಯ ಒಂದು ಕೆಲವು ಮುಖ್ಯ ಮಾತುಗಳನ್ನೇ ಬೆನ್ನುಡಿಯಲ್ಲಿ ರಂಗಸ್ವಾಮಿಯವರು ಪ್ರಕಟಿಸಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಸಂಗತಿನ ಹಿಂದೆ ಕೂಡ ವಿಡಿಯೋದಲ್ಲಿ ಅವರ ಪುಸ್ತಕದ ಬೆನ್ನುಡಿಯ ಮಾತನ್ನಷ್ಟೇ ಹೇಳಿ, ಇಡೀ ಪುಸ್ತಕದಲ್ಲಿರೋ ಅಂಶಗಳನ್ನ ನಾವು ಹೇಳಬಾರ್ದು, ನೀವು ಕೊಂಡು ಓದಬೇಕಾಗತ್ತೆ. ಈ ಅಂಶಗಳನ್ನ ನೀವು ಬೆನ್ನುಡಿ ಮಾತನ್ನು ನೋಡಿದ್ರೆ ಖಂಡಿತ ನಿಮಗೂ ಕೊಂಡು ಓದಬೇಕು ಅಂತ ಅನಿಸುತ್ತೆ. ನಾನು ಅತ್ಯಂತ ಇಷ್ಟಪಡುವ ವ್ಯಕ್ತಿ ಲೀ ಕಾ-ಶಿಂಗ್ ಹೇಳುತ್ತಾರೆ, ಬದುಕು, ಭವಿಷ್ಯ, ಸಂತೋಷ, ಶ್ರೀಮಂತಿಕೆ ಎಲ್ಲವನ್ನೂ ಪ್ಲಾನ್ ಮಾಡಬಹುದು. ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿದ ವ್ಯಕ್ತಿ ಇವರು. ಅವರ ಪ್ರಕಾರ ಲೈಫ್ ಕ್ಯಾನ್ ಬಿ ಡಿಸೈನ್ಡ್, ಕ್ಯಾರಿಯರ್ಸ್ ಕ್ಯಾನ್ ಬಿ ಪ್ಲಾನ್ಡ್, ಹ್ಯಾಪಿನೆಸ್ ಕ್ಯಾನ್ ಬಿ ಪ್ರಿಪೇರ್ಡ್. ಅಬ್ಬಾ, ಅದೆಂತಹ ಸಾಲುಗಳು, ಅದೆಂತಹ ಆತ್ಮಶಕ್ತಿ, ಅದೆಂತಹ ವಿಶ್ವಾಸ, ಅದೆಷ್ಟು ನಂಬಿಕೆ ಅಲ್ವಾ. ಇಂದಿಗೆ 95ರ ಲೀ ಕಾ-ಶಿಂಗ್ 15ನೇ ವಯಸ್ಸಿಗೆ ಶಾಲೆ ಬಿಟ್ಟು ದಿನಕ್ಕೆ 16 ತಾಸು ದುಡಿಯಲು ಶುರು ಮಾಡಿದವರು. ನಿಮಗೆಲ್ಲ ಗೊತ್ತಿರಲಿ, ಜಗತ್ತಿನ ಮಿಲಿಯನೇರ್ ಮತ್ತು ಬಿಲಿಯನೇರ್ಗಳಲ್ಲಿ 85% ಸೆಲ್ಫ್ ಮೇಡ್. ಅವರಿಗೂ ನಿಮ್ಮಂತೆ ನನ್ನಂತೆ ಫ್ಯಾಮಿಲಿ, ಸಂಪತ್ತು ಅಥವಾ ಗಾಡ್ ಫಾದರ್ ಇರಲಿಲ್ಲ. ಇಂದಿಗೆ ಅವರು ಹಾಂಗ್ಕಾಂಗ್ನ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರು. ಜಾಗತಿಕ ಮಟ್ಟದಲ್ಲೂ ಅತಿ ದೊಡ್ಡ ಶ್ರೀಮಂತರ ಸಾಲಿನಲ್ಲಿ ನಿಲ್ಲುತ್ತಾರೆ. ಅವರಿಗೆ ಸಾಧ್ಯವಾದರೆ ಅದು ನಮಗೂ ಸಾಧ್ಯ. ಇಂದಿಗೆ ಶ್ರೀಮಂತಿಕೆಗೆ ಲೀ ಕಾ-ಶಿಂಗ್ ಮಾಡೆಲ್ ಅತ್ಯಂತ ಸೂಕ್ತವಾಗಿದೆ. ಏನಿದು ಲೀ ಕಾ-ಶಿಂಗ್ ಮಾಡೆಲ್ ಎನ್ನುವುದರ ಬಗ್ಗೆ ಪುಸ್ತಕದಲ್ಲಿ ವಿವರವಿದೆ. ಈ ಪುಸ್ತಕದಲ್ಲಿರುವ ಅಧ್ಯಾಯಗಳನ್ನು ಅನುಭವಿಸಿ ಬರೆದದ್ದು. ಅಲ್ಲಲ್ಲಿ ನನ್ನ ಬದುಕಿನ ಸನ್ನಿವೇಶಗಳ ಉಲ್ಲೇಖವನ್ನು ಮಾಡಿದ್ದೇನೆ. ಶ್ರದ್ಧೆ, ಭತ್ತದ ಉತ್ಸಾಹ, ಹಂಬಲದ ಬೆಂಬಲವಿದ್ದರೆ ನಾವು ಅಂದುಕೊಂಡ ಎಲ್ಲವನ್ನೂ ಸಾಧಿಸಲು ಸಾಧ್ಯವಿದೆ. ಸಿರಿವಂತಿಕೆಗೆ ಸರಳ ಸೂತ್ರಗಳಿವೆ. ಅವುಗಳನ್ನು ಕೇವಲ ಓದಿ ಮುಂದಕ್ಕೆ ಹೋದರೆ ಪ್ರಯೋಜನವಿಲ್ಲ. ಇಲ್ಲಿನ ಸೂತ್ರಗಳನ್ನು ಅಳವಡಿಸಿಕೊಂಡರೆ
ಎಲ್ಲರೂ ಶ್ರೀಮಂತರಾಗಬಹುದು. ಗುಡ್ ಲಕ್. ಇದು ಮುನ್ನುಡಿಯ ಮಾತುಗಳ ಒಂದು ಮುಖ್ಯವಾದ ವಿಷಯಗಳು. ಸೊ ಈ ಒಂದು ಪುಸ್ತಕದಲ್ಲಿ ಸಿರಿವಂತಿಕೆಗೆ ಸರಳ ಸೂತ್ರಗಳು ಪುಸ್ತಕದಲ್ಲಿ ಒಟ್ಟು 15 ಅಧ್ಯಾಯಗಳಿದೆ. ಸಿರಿವಂತಿಕೆ ಬಗ್ಗೆ ನಿಮ್ಮ ಮನಸ್ಥಿತಿ ಏನು ಅಂತ ಅಂದ್ಬಿಟ್ಟು, ಸಂಪತ್ತು ಸೃಷ್ಟಿ ಮಾಡುವುದು ಹೇಗೆ, ನೀವ್ಯಾರು ಎನ್ನುವುದನ್ನು ಮೊದಲು ನಿರ್ಧರಿಸಿ, ಕಾಂಪೌಂಡಿಂಗ್ ಚಕ್ರ ಬಡ್ಡಿಯಲ್ಲಿನ ತಾಕತ್ತು ತಿಳಿದಿರಲಿ. ಕಾಂಪೌಂಡ್ ಇಂಟ್ರೆಸ್ಟು ತುಂಬ ಮುಖ್ಯವಾದ್ದು, ಅದರ ಬಗ್ಗೆ ಮಾಹಿತಿ ಕೂಡ ಇದೆ. ಸಂಪಾದನೆ ಮೀರಿದ ಖರ್ಚಿನ ಮೇಲೆ ನಿಗಾ ಇರಲಿ. ಅಸೆಟ್ ಮತ್ತು ಲಯಬಿಲಿಟಿ ಯಾವುವು ಎನ್ನುವ ನಿಖರತೆ ನಿಮಗಿರಲಿ. ಸಾಕಷ್ಟು ಜನಕ್ಕೆ ಅದು ಗೊತ್ತಿರಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ. ಸಾಲದ ಬಗ್ಗೆ ಅರಿವಿರಲಿ. ಡೆಟ್ ಟ್ರ್ಯಾಪ್ಗೆ ಬಲಿಯಾಗುವುದು ಬೇಡ. ಪರ್ಯಾಯ ಆದಾಯದ ಮೂಲಗಳನ್ನು ಸೃಷ್ಟಿಸಿಕೊಳ್ಳಬೇಕು. ಹಣದುಬ್ಬರದ ಬಗ್ಗೆ ಸದಾ ಕಣ್ಣಿರಲಿ. ನೋ ಪೇಯ್ನ್ ನೋ ಗೇನ್. ಅಪಾಯದ ಕ್ಷಮತೆ ನಿರ್ಧರಿಸಿ. ಯಾವ ಅಸೆಟ್ ಕ್ಲಾಸ್ನಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು. ಬದುಕು, ಭವಿಷ್ಯ, ಸಂತೋಷ, ಶ್ರೀಮಂತಿಕೆ ಎಲ್ಲವನ್ನೂ ಪ್ಲಾನ್ ಮಾಡಬಹುದು. ಇದು 12ನೇ ಚಾಪ್ಟ್ರು. ಇಷ್ಟದ ವ್ಯಾಪಾರ ಪ್ರಾರಂಭಿಸಿ. ಈ 13ನೇ ಚಾಪ್ಟ್ರು ಇಷ್ಟದ ವ್ಯಾಪಾರ ಪ್ರಾರಂಭಿಸಿ. ವ್ಯಾಪಾರ ಮಾಡ್ಬೇಕು, ನೀವು ಏನೇನು ಮಾಡ್ಬೇಕು, ನಿಮ್ಮ ಆಸಕ್ತಿಯ ವ್ಯಾಪಾರ ಮಾಡ್ತೀರಾ ಅಂದರು ಅದನ್ನು ಕೂಡ ಸರಳವಾಗಿ, ಪ್ರತಿಯೊಂದು ಅಧ್ಯಾಯವನ್ನು ಸರಳವಾಗಿ ಅರ್ಥವಾಗುವಂತೆ, ಜೊತೆಗೆ ವಿವರವಾಗಿ. ಸೊ ಎಲ್ಲೂ ನಿಮಗೆ ಇದು ಡೀಟೇಲ್ ಇಲ್ಲ ಅಂತ ಅನ್ಸೋಂಗಿಲ್ಲ, ಎಷ್ಟು ಬೇಕೋ ಅಷ್ಟು ಡೀಟೇಲಾಗಿ ಕೊಟ್ಟಿದ್ದಾರೆ. ಬಡವ, ಶ್ರೀಮಂತ, ಮಧ್ಯಮ ವರ್ಗ ಎನ್ನುವ ಸದಾ ನಿಲುವಿಗೆ ಸಿಲುಕದ ತರ್ಕ. ಆಮೇಲೆ 15ನೇ ಚಾಪ್ಟ್ರು ಗೋ ಫಾರ್ ಇಟ್, ಯು ಹ್ಯಾವ್ ಇಟ್ ಇನ್ ಯು ಅಂತ ಒಂದು ಚಾಪ್ಟರ್ ಇದೆ. ಪ್ರತಿ ಅಧ್ಯಾಯದ ಅಂತ್ಯದಲ್ಲಿ ನೆನಪಿರಲಿ ಅಂತ ಅಂದ್ಬಿಟ್ಟು ಒಂದು ಆ ಅಧ್ಯಾಯದ ಪ್ರಮುಖ ಇದನ್ನು ಒಂದು ಸಾಲನ್ನು ಹೇಳಿದ್ದಾರೆ. ಈ ಅಧ್ಯಾಯದ ಏನು ಅಂಶ, ಏನು ಪ್ರಮುಖವಾದ ಅಂಶ ಅದನ್ನು ಹೇಳಿದ್ದಾರೆ, ನೆನಪಿರಲಿ ಅಂತ 2-3 ಸಾಲುಗಳಲ್ಲೇ ಹೇಳ್ತಾರೆ. ಈ ರೀತಿ 15 ಅಧ್ಯಾಯಗಳಿರುವಂತಹ ಒಂದು ಅಪರೂಪದ ಮತ್ತು ಶ್ರೀಮಂತರಾಗಬೇಕು ಅನ್ನುವ ಹಂಬಲಿಸುವ ಅಥವಾ ಅಂದ್ಕೊಂಡ್ರೆ ಸಾಲದು, ನಾವೇನಾದರೂ ಯಾರಾದರೂ ಗೈಡ್ ಮಾಡಿದ್ರೆ ಅದ್ರ ಮೂಲಕ ನಾವು ಶ್ರೀಮಂತರಾಗುವ, ಅಂದರೆ ಹಣ ಮುಖ್ಯ ಎಲ್ಲರಿಗೂ, ಹಣ ಅಂತೂ ಖಂಡಿತ ಬೇಕೇ ಬೇಕಲ್ವಾ. ಸೊ ಅದನ್ನು ಇನ್ನೂ ಹೆಚ್ಚು ಹಣ ಹೆಂಗೆ ಗಳಿಸ್ಬೇಕು ಅನ್ನೋರು ಈ ರೀತಿಯ ಪುಸ್ತಕಗಳನ್ನ ಓದಬೇಕಾಗತ್ತೆ. ಸೊ ಅವರು ಈ ಪುಸ್ತಕನ ಖಂಡಿತ ಓದ್ಬೋದು. ಈ ಪುಸ್ತಕದಲ್ಲಿ ನನಗೆ ಕಂಡಿದ್ದು ಒಂದೇ ಒಂದು ಕೊರತೆ ಏನಂದರೆ, ರಂಗಸ್ವಾಮಿಯವರು ಈಗಾಗಲೇ 25ಕ್ಕೂ ಹೆಚ್ಚು ಪುಸ್ತಕಗಳು ಬರೆದಿದ್ದಾರೆ. ಅವರ ಒಂದು ಪರಿಚಯ ಮತ್ತು ಪುಸ್ತಕಗಳ ಪಟ್ಟಿ ಇಲ್ಲೆಲ್ಲೂ ನನಗೆ ಕಾಣಲಿಲ್ಲ. ಸೊ ಅದನ್ನು ಮುಂದಿನ ಪುಸ್ತಕ ಬರಬೇಕಾದ್ರೆ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ, ಇದು ಪ್ರಕಾಶಕರಾದ ಸಾವಣ್ಣ ಬೆಂಗಳೂರು ಪ್ರಕಟ ಮಾಡಿದೆ. ಇದರ ಮೌಲ್ಯ 180 ರೂಪಾಯಿ ಆಗಿರುತ್ತೆ. ಈ ಸಿರಿವಂತಿಕೆಗೆ ಸರಳ ಸೂತ್ರಗಳು ನಿಮಗೆ ಪುಸ್ತಕ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಮೆಝಾನಲ್ಲಿ ಸಿಗುವಂಥ ಲಿಂಕನ್ನು ಹಾಕಿರ್ತೀನಿ, ನೀವು ಕೊಂಡು ಓದ್ಬೋದು. ಸೊ ನೀವು ಶ್ರೀಮಂತರಾಗಿ ಅಂತ ಹೇಳ್ತಾ, ನಿಮಗೂ ಆಲ್ ದ ಬೆಸ್ಟ್ ಹೇಳ್ತಾ, ರಂಗಸ್ವಾಮಿಯವರ ಪರವಾಗೂ ಕೂಡ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ, ಈ ಒಂದು ಉತ್ತಮ ಪುಸ್ತಕವನ್ನು ಕೊಟ್ಟ ರಂಗಸ್ವಾಮಿ ಮೂಕ್ನಳ್ಳಿ ಅವರಿಗೆ ಮತ್ತು ಸಾವಣ್ಣ ಪ್ರಕಾಶನ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.